ಸರ್ ರಾಘವ್ ಚಡ್ಡಾ ಆಮ್ ಆದ್ಮಿ ಬಿಟ್ಟು ನೋಡಿ ಇವ್ರೆ, ನೀವು ನಮ್ಮ ಕರ್ನಾಟಕ ಮಾಧ್ಯಮದವರು ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ. ಆಪರೇಷನ್ ಕಮಲದ ಬಗ್ಗೆ ಗೊತ್ತಿಲ್ವಾ ನಿಮಗೆ? ನೀವೇ ತಾನೇ ಇಡೀ ರಾಷ್ಟ್ರಕ್ಕೆ ಪರಿಚಯ ಮಾಡಿಸ್ಕೊಟ್ಟಿದ್ದು BJP ಏನೇನು ಮಾಡ್ತಾ ಇರೋದು. ಈ ಕಾನ್ಸೆಪ್ಟ್ ಪೇಪರ್ ರೆಡಿ ಆಗಿದ್ದು ಕರ್ನಾಟಕದಲ್ಲಿ. ರಾಷ್ಟ್ರ ಮಾಧ್ಯಮದವರಿಗೆ ಸ್ವಲ್ಪ ನಿಮ್ಮ ಹತ್ರ ಟ್ರೈನಿಂಗ್ ತೊಗೊಳಕ್ಕೆ ಹೋಗಿ ಹೆಂಗೆ ಮಾಡ್ತಾರೆ ಅಂತ. ಸ್ಟ್ಯಾಂಡ್ ಇಂಡ್ ಆಪರೇಟಿಂಗ್ ಪ್ರೊಸೀಜರ್ಸು ನಿಮಗೆಲ್ಲ ಗೊತ್ತಿದೆ. ರಾಘವ್ ಚಡ್ಡಾ ಈಗ ನೋಡಿ, ಸಂಜಯ್ ಸಿಂಗ್ ಪಾಪ ಅವ್ರದ್ದು ಇಡಿ ರೇಡ್ ಆಗ್ತದೆ, ಆಪಿಗೆ ಸೇರ್ತಾರೆ. ಟೆಕ್ಸ್ಟ್ ಬುಕ್ ಪ್ಲೇ ಅಲ್ವಾ ಇದು? ಸೊ ನಿಮಗೆಲ್ಲ ಗೊತ್ತಿದೆ. ನಿಮ್ಮ ಹತ್ರ ನಿಮಗೇನು ಹೇಳಬೇಕಾಗಿಲ್ಲ. ನ್ಯಾಷನಲ್ ಮೀಡಿಯಾದವರಿಗೂ ಗೊತ್ತಿದೆ. ಅವರು ಬಟ್ ಜಾನ್ ಕೂಡ್ರ ಥರ ಇದ್ದಾರೆ ಅಷ್ಟೇ. ನೀವು ರಕ್ಷಾ ಮಂತ್ರಿಗೆ ಭೇಟಿ ಮಾಡಿದ್ದು ಹೇಳಿಲ್ಲ? ಬೆಂಗಳೂರು ಬಗ್ಗೆ, ಅವರ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದು ಹೇಳಿಲ್ಲ? ಬೇರೆ ಮಂತ್ರಿಗಳ ಜೊತೆ ಭೇಟಿ ಮಾಡಿ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದು ಹೇಳಿಲ್ಲ? ಅದೇ ಅಭಿವೃದ್ಧಿಗೋಸ್ಕರ ಹೋಗೋರೆ, ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ, ರಾಜ್ಯದ ಅಭಿವೃದ್ಧಿಗೋಸ್ಕರ. ಈಗ ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗಿಲ್ಲ ಅಂದ್ರೆ ಇನ್ ಯಾರಿಗೆ ಭೇಟಿ ಆಗ್ತಾರೆ ಸರ್ ಅವರು? ನೀವು ಅದನ್ನ ಹೇಳಿ, ಯಾರಿಗೆ ಭೇಟಿ ಆಗ್ಬೇಕಂತ. ಎಲ್ಲರಿಗೂ ಸ್ಪಂದಿಸ್ತಾರೆ, ನೀವು ಹೋದ್ರೂ ಸ್ಪಂದಿಸ್ತಾರೆ ಖರ್ಗೆ ಸಾಹೇಬ್ರು. ಅದಕ್ಕೆ ಇಟ್ ಇಸ್ ರೈಟ್. ಸಿ, ಅದೇ ಹೇಳ್ತಾ ಇರೋದು ಸರ್. ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಡೆಲ್ಲಿಗೆ ಹೋಗಿ ಖರ್ಗೆ ಸಾಹೇಬ್ರಿಗೆ ಭೇಟಿ ಬೇಕು ಅಂದ್ರೆ ಭೇಟಿ ಆಗ್ಲೇಬೇಕಲ್ಲ. ಅವರು ಈಸ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಅವರು ಕರ್ನಾಟಕದಿಂದ ಇರಲಿ, ಕೋಲ್ಕತ್ತಾದಿಂದ ಇರಲಿ. ಆಮೇಲೆ ನಮ್ಮ ಲೀಡರ್ಗಳು ಹೋಗಿ ಖರ್ಗೆ ಸಾಹೇಬ್ರಿಗೆ ಭೇಟಿ ಆದ್ರೆ ಆತಂಕ ಏನು? ಯು ಶುಡ್ ಬಿ ವರಿಡ್ ಇಫ್ ಹಿ ಗೋಸ್ ಅಂಡ್ ಮೀಟ್ಸ್ ಮೋಹನ್ ಭಾಗವತ್. ಮೋಹನ್ ಭಾಗವತ್ ಅವ್ರಿಗೆ ಮೀಟ್ ಮಾಡಿದ್ರೆ ನೀವು ಆತಂಕ ಪಡ್ಬೇಕು. ಅಂತ ಹೇಳ್ತಾ ಇದಾರೆ. ಯಾರು ಹೇಳ್ತಾ ಇದಾರೆ? ಯಾರು? ಯಾವ ಮೂಲ ಇದೆ? ಅವರೇ ಸ್ಪಷ್ಟವಾಗಿ ಹೇಳಿದ್ಮೇಲೆ. ಈಗ ಪಾಪ ರಾಜನಾಥ್ ಸಿಂಗ್ ಅವ್ರ ಜೊತೆ ಫೋಟೋ ಅದು ತೋರ್ಸಲ್ಲ ನೀವು, ಬೇರೆ ಮಂತ್ರಿಗಳ ಜೊತೆ ಫೋಟೋ ಅದು ತೋರ್ಸಲ್ಲ ನೀವು. ಖರ್ಗೆ ಸಾಹೇಬ್ರು ಎಲ್ಲಿ ತೋರಿಸಿದ್ದೀರಾ? ತೋರಿಸಿ ಮೇಡಮ್ ನನಗೆ.